असतो मा सद्गमय तमसो मा ज्योतिर्गमय मृत्योर्मामृतं गमय। ॐ शान्ति शान्ति शान्तिः। ಪ್ರಭಾಕರಣ ಆಕ್ಚುಲಿ ಅವರ ಅನುದಾನದಲ್ಲಿ ತಂದು ಇದು ಒಂದು ಸಮುದಾಯ ಭವನ, ವಾಲ್ಮೀಕಿ ಸಮುದಾಯ ಭವನನ ಅವರ ಕೊಡುಗೆ ಇದು. ಅದನ್ನ ಆ ಸಮುದಾಯದವರು ಅವರ ಒಪ್ಪಿಗೆ ಮೇರೆಗೆ ಇದನ್ನ ತಾಲೂಕ್ ಪಂಚಾಯತ್ ಕೊಡಬೇಕು ಅಂತ ಡಿಸಿಷನ್ ಆಯಿತು. ಅದಕ್ಕೆ ನಾನು ಹೇಳಿದೆ ಯಾಕೆ ಮುಂದುವರಿಲಿಲ್ಲ ಅಂದ್ರೆ ವೀರೇಂದ್ರ ಹೇಳ್ತಾನೆ ಇಚ್ಛಾಶಕ್ತಿ ಇರಲಿಲ್ಲ ಅಂತ. ನಾವು ಆ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡ್ರೆ ಯಾಕೆ ಅಧಿಕಾರಿಗಳು ಬರ್ತಾರೆ? ಆ ವಾತಾವರಣ ನಮ್ಮ ನಾವು ಜನಪ್ರತಿನಿಧಿಗಳಾಗಿ ಸೃಷ್ಟಿ ಮಾಡ್ಕೊಳ್ಬೇಕು. ಕಾಂಗ್ರೆಸ್ 20 ವರ್ಷ ಅಧಿಕಾರ ಇರಲಿಲ್ಲ. ಪ್ರಶ್ನೆ ಮಾಡಬೇಕಾಗಿದ್ದು ಭ್ರಷ್ಟಾಚಾರ ಯಾರ ಅವಧಿಯಲ್ಲಿ ನಡೆಯುವುದು ಅಂತ. ಯಾಕೆ ಅಧಿಕಾರಿಗಳು ಇಲ್ಲಿ ಬರ್ಲಿಕ್ಕೆ ರೆಡಿ ಇಲ್ಲ ಅಂತ. ಎರಡು ಪಕ್ಷದವರು ಸೇರ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ಬೋದು ಅಂತ ನಾಳೆ ಸಮಿತಿನ ರಚನೆ ಮಾಡಿಕೊಂಡು ಕೆಲಸ ಬಂದ್ ಮಾಡ್ತಾ ಇರ್ಬೋದು. ಆದ್ರೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಜಾಸ್ತಿ ಅವ್ರು ಇರಬೇಕಾಗಿದೆ, ನಾನು ಅಥವಾ ನಮ್ಮ ಪಕ್ಷಕ್ಕಿಂತ ಹೆಚ್ಚಾಗಿ. ರಾಜಕೀಯ ಪ್ರೇರಿತವಾಗಿ ಏನಾದರೂ ಮಾಡಿದಾಗ ನಾವು ರಾಜಕೀಯ ಉದ್ದೇಶದಿಂದಲೇ ಮಾತಾಡಬೇಕಾಗುತ್ತೆ. ಕಳಸ ತಾಲೂಕು ವಿಚಾರದಲ್ಲಿ ರಾಜಕೀಯ ಕಾರಣಕ್ಕೆ ಹೋರಾಟ ನಡೆಸಿದರೆ ನಾವು ಕೂಡ ರಾಜಕೀಯವಾಗಿಯೇ ಉತ್ತರ ನೀಡಬೇಕಾಗುತ್ತದೆ. ಕಳೆದ 20 ವರ್ಷದಿಂದ ಕ್ಷೇತ್ರದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕಾರಣಕ್ಕೆ ಕಳಸದಲ್ಲಿ ಇಷ್ಟೆಲ್ಲ ಸಮಸ್ಯೆಯಾಗಿದೆ. 7 ಜನ ತಹಶೀಲ್ದಾರರು ಇಲ್ಲಿಗೆ ಬಂದು ಹೋಗಿದ್ದು ಹೌದು. ಏಕೆಂದರೆ ಇಲ್ಲಿಗೆ ಯಾವುದೇ ದಕ್ಷ ಅಧಿಕಾರಿ ಬರಲು ಒಪ್ಪುತ್ತಿಲ್ಲ. ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಒಂದೇ ವರ್ಷದಲ್ಲಿ ಬಗೆಹರಿಸಲು ಆಗುತ್ತದೆಯೇ ಎಂದು ಶಾಸಕಿ ನಯನಾ ಮೋಟಮ್ಮ ಪ್ರಶ್ನಿಸಿದರು. ಪಟ್ಟಣದ ಅರಮನೆಮಕ್ಕಿ ಸಮೀಪ ಕಳಸ ತಾಲೂಕು ಪಂಚಾಯಿತಿ ಕಚೇರಿಯನ್ನು ಮಂಗಳವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳಸ ತಾಲೂಕು ಕೇಂದ್ರದ ಸಮಗ್ರ ಅಭಿವೃದ್ಧಿ ಚಿಂತನೆ ಒಂದು ದಿನದಲ್ಲಿ ಮುಗಿಯುವ ಕೆಲಸ ಅಲ್ಲ. 5 ವರ್ಷದ ನನ್ನ ಅವಧಿ ಮುಗಿಯುವ ಒಳಗೆ ಕಳಸ ತಾಲೂಕಿಗೆ ಬೇಕಾದ ಎಲ್ಲ ಸೌಲಭ್ಯ ಕಲ್ಪಿಸಿ ಮಾದರಿ ತಾಲೂಕು ಮಾಡುವ ದೊಡ್ಡ ಕನಸು ಹೊಂದಿದ್ದೇನೆ ಎಂದು ಶಾಸಕಿ ನಯನಾ ಮೋಟಮ್ಮ ಹೇಳಿದರು. ಕಳಸ ತಾಲೂಕು ಕಚೇರಿಗೆ ಬೇಕಾದ ಭೂಮಿಯ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೇನೆ. ಕಳಸದಲ್ಲಿ ವಿವಿಧ ಇಲಾಖೆಗಳ ಕಚೇರಿ ಆರಂಭಕ್ಕೆ ಬೇಕಾದ ಎಲ್ಲ ಸೌಕರ್ಯ ಮಾಡಿಕೊಡಲು ಬದ್ಧರಾಗಿದ್ದೇವೆ. ಇದೇ ಕಾರಣಕ್ಕೆ ಕಳಸ ತಾಲೂಕು ಮಟ್ಟದ ಕೆಡಿಪಿ ಸಭೆ ಸದ್ಯದಲ್ಲೇ ನಡೆಸಲಾಗುತ್ತದೆ ಎಂದು ಅವರು ಪ್ರಕಟಿಸಿದರು. ಕಾರ್ಯನಿರ್ವಹಣಾಧಿಕಾರಿ ದಯಾವತಿ ಮಾತನಾಡಿ, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಒಗ್ಗೂಡಿ ಕೆಲಸ ಮಾಡಿದರೆ ಕಳಸ ಮಾದರಿ ತಾಲೂಕು ಆಗಲಿದೆ. ಎಲ್ಲರ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಕೆಲಸ ನಡೆಯಬೇಕಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮಾತನಾಡಿ, ಕಳಸದಲ್ಲಿ 32 ಇಲಾಖೆಗಳ ಕಚೇರಿಗೆಂದು 40 ಎಕರೆ ಭೂಮಿ ಗಣಪತಿ ಕಟ್ಟೆ ಬಳಿ ಕೇಳಿದ್ದೇವೆ. ಅದು ಮಂಜೂರಾಗಲಿದೆ. ಇಲ್ಲಿಗೆ ಬರುವ ಎಲ್ಲ ಅಧಿಕಾರಿಗಳ ಮೂಲಕ ಜನರ ಕೆಲಸ ಮಾಡಿಸಲು ಬುದ್ಧಿವಂತಿಕೆ ತೋರಿಸೋಣ. ರಾಜಕೀಯ ಉದ್ದೇಶದ ಹೋರಾಟಕ್ಕೆ ಅಲ್ಲ ಎಂದರು. ಮುಖಂಡ ಕೆಸಿ ಧರಣೇಂದ್ರ ಮಾತನಾಡಿ, ಕಳಸದಲ್ಲಿ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ನಡೆದ ಹೋರಾಟ ಫಲ ಕೊಟ್ಟಿತ್ತು. ಆದರೆ ಇದೀಗ ಕಳಸ ತಾಲೂಕು ಘೋಷಣೆ ಆದ ನಂತರವೂ ಹೋರಾಟದ ಪ್ರಸ್ತಾಪ ಬಂದಿರುವುದು ಹಾಸ್ಯಾಸ್ಪದ ಎಂದರು. ಕಳಸ ಪಂಚಾಯಿತಿ ಅಧ್ಯಕ್ಷೆ ಉಷಾ ವಿಶ್ವನಾಥ್, ಮರಸನಿಗೆ ಅಧ್ಯಕ್ಷೆ ಹೇಮಾವತಿ, ಮುಖಂಡರಾದ ಶ್ರೇಣಿಕ, ರಾಜೇಂದ್ರ, ರಫೀಕ್, ವೀರೇಂದ್ರ, ವಿಶ್ವನಾಥ್, ಜ್ವಾಲನಯ್ಯ ಇದ್ದರು. ನಮ್ಮ ಕೆಲಸ ನಿಮ್ಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.